ಸರ್ ಈ ಸರಿ ಕ್ಯಾಪ್ಟನ್ ಆದಾಗ ಎಲ್ಲೋ ಒಂದ್ ಕಡೆ ಗೌತಮಿ ಅವರು ಗೋಲ್ಡ್ ಸುರೇಶ್ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಬಿಕಾಸ್ ಆಫ್ ಶಿಶಿರ್ ಅವರಿಂದ. ಶಿಶಿರ್ ಅವ್ರು ಆಗ್ಬಾರ್ದು ಅಂದ್ರೆ ಅವ್ರು ಬೇರೆ ಟೀಮ್ ಇರ್ತಾರಲ್ವಾ, ಸೊ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕಿಂತ ನಿಮ್ಗೆ ಸಪೋರ್ಟ್ ಮಾಡಿದ್ರೆ ಬೆಟರ್ ಅನ್ನೋ ಒಂದು ಕಾರಣಕ್ಕೆ ನಿಮ್ಗೆ ಫಸ್ಟ್ ಅಂದ್ರೆ ಟಾಸ್ಕ್ ಕೊಡಲ್ಲ, ಅವ್ರು ಲಾಸ್ಟ್ ಕೊಡ್ತಾರೆ, ಶಿಶಿರ್ಗೆ ಫಸ್ಟ್ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸಪೋರ್ಟ್ ಮಾಡಿದ್ರು ಅಂತ ನಿಮ್ಗೆ ಅನ್ಸುತ್ತಾ? ಏನಿಲ್ಲ ಮೇಡಮ್, ನಾನು ತುಂಬ ಚೆನ್ನಾಗಿ ಆಟ ಆಡ್ತಿದ್ದೆ, ಅದು ಗೌತಮ್ ಅವ್ರಿಗೂ ಗೊತ್ತಿತ್ತು. ನಾನು ಈ ವಾರ ನನಗೆ ಕ್ಯಾಪ್ಟನ್ ಆದಾಗ ಒಂದು ಸ್ಪೆಷಲ್ ಅಧಿಕಾರ ಇರ್ತದೆ, ನೇರ ನಾಮಿನೇಷನ್ ಮಾಡೋದು. ಆ ಥರ ಇದ್ದರೆ ನಾನು ಗೌತಮನೇ ನೇರ ನಾಮಿನೇಟ್ ಮಾಡ್ತಿದ್ದೆ, ಅದರಲ್ಲಿ ಏನಿಲ್ಲ ಮೇಡಮ್. ಅವರೇನು ಯಾಕೆ ಅಂತ ಅವ್ರ ಆಟ, ಅವರು ಕ್ಯಾಪ್ಟನ್ಸಿಯಲ್ಲಿ ಸ್ವಲ್ಪ ತುಂಬ ತಪ್ಪುಗಳು ನಡೆದಿತ್ತು. ಅವರೆಲ್ಲೋ ಒಂದು ಕಡೆಗೆ ನಿರ್ಧಾರ ತಗೊಳ್ಳೋದ್ರಲ್ಲಿ ಸುಮಾರು ಎಡವು ಹೋಗಿದ್ರು. ಆ ಒಂದು ರೀಸನ್ಗೋಸ್ಕರ ನಾನು ಅವ್ರನ್ನೇ ಮಾಡ್ತಿದ್ದೆ. ಅವ್ರು ನನ್ನನ್ನು ಕ್ಯಾಪ್ಟನ್ ಮಾಡೋದಕ್ಕೆ ಎಲ್ಲೂ ಕೂಡ ಸಪೋರ್ಟ್ ಆ ಥರ ಏನು ಮಾಡಿಲ್ಲ ಮೇಡಮ್. ಅವ್ರ ಆಟ ಅವ್ರು ಆಡಿದ್ದಾರೆ, ಅವ್ರು ಕ್ಯಾಪ್ಟನಾಗಿ ಏನು ನಿರ್ಧಾರ ತಗೋಬೇಕು ಅಂತ ತೊಗೊಂಡಿದ್ದಾರೆ. ಫಸ್ಟ್ ಟೈಮು ರಜತ ಕೊಟ್ಟರು, ಸೆಕೆಂಡ್ ನನಗೆ ಕೊಟ್ಟರು, ಆ ಥರ ಏನಿಲ್ಲ ಇರಲಿಲ್ಲ ಮೇಡಮ್. ಸರ್ ನೀವು ಮಂಜಣ್ಣ ಅವರ ಮಹಾರಾಜ ಟಾಸ್ಕ್ ನಲ್ಲಿ ನೀವು ಸಹಾಯಕನಾಗಿ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಡ್ತೀರಾ, ಸುದೀಪ್ ಸರ್ ಕೂಡ ಹೊಗಳುತ್ತಾರೆ. ಆದ್ರೆ ಮಂಜಣ್ಣ ಅಲ್ಲಿ ತ್ರಿವಿಕ್ರಮ್ ಮತ್ತೆ ರಜತ್ ಹತ್ರ ಹೋಗ್ಬಿಟ್ಟು ಸುರೇಶ್ ಅವರು ತುಂಬಾನೇ ಬಕೆಟ್ ಹಿಡಿತಾರೆ ಅಂತ ಹೇಳ್ಕೊಂಡು ನಗ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ಆ್ಯಕ್ಚುಲಿ ನಮಗೆ ಈ ಥರ ಒಂದು ಟಾಸ್ಕ್ ಬಂದಾಗಲೇ ನಾವು ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿಬಿಡ್ತೀವಿ. ಬಿಗ್ ಬಾಸ್ ಅವ್ರು ಏನು ಹೇಳ್ತಾರೆ, ಮಂಜಣ್ಣ ಮಹಾರಾಜ ಆಗಿರ್ತಾರೆ, ಮಹಾರಾಜರ ಸಲಹೆಗಾರನಾಗಿ ಒಬ್ಬರನ್ನ ತಗೋಬೇಕು, ಇಬ್ಬರು ಸೇನಾಧಿಪತಿಗಳನ್ನ ತಗೋಬೇಕು ಅಂತಂದಾಗ ಮಂಜಣ್ಣ ಅವ್ರು ಏನು ನಿರ್ಧಾರ ಮಾಡ್ತಾರೆ, ಸುರೇಶ್ನ ನಾನು ಸಲಹೆಗಾರನಾಗಿ ತಗೋತೀನಿ ಅಂತ ಹೇಳ್ತಾರೆ. ನಾನು ಈ ರಾಮಾಯಣ ಮಹಾಭಾರತ ಒಂದು ಸ್ವಲ್ಪ ನನಗೆ ತಿಳ್ಕೊಂಡಿರೋದ್ರಿಂದ ನಾನು ಆ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿಬಿಡ್ತೀನಿ. ಮಹಾರಾಜ ಒಂಥರ ಅದು ಸೆಕೆಂಡ್ ಕ್ಯಾರೆಕ್ಟರ್ಲಿ ನಾನು ಇನ್ವಾಲ್ವ್ ಆಗಿಬಿಡ್ತೀನಿ. ಆ್ಯಕ್ಚುಲಿ ಆ ಮಂಜಣ್ಣ ನನಗೆ ಅದೇ ಬೇಕಾಗಿರುತ್ತೆ ಆ್ಯಕ್ಚುಲಿ. ಯಾಕಂದ್ರೆ ಮನೇಲಿ ಏನು ನಡೀತಾ ಇರುತ್ತೆ ಆ ವಿಷಯನ ತಂದು ನನಗೆ ಹೇಳ್ಬೇಕು ಅನ್ನೋದು ಇಂಟೆನ್ಷನ್ ಮಂಜಣ್ಣದಾಗಿರುತ್ತೆ. ಆ ಒಂದು ಇದರಲ್ಲಿ ನಾನು ಇನ್ವಾಲ್ವ್ ಆಗ್ಬಿಡ್ತೀನಿ. ನನಗೂ ಸ್ವಲ್ಪ ಮನೆಯವ್ರ ಮೇಲೆ ಸಿಟ್ಟು ಇರ್ತದಲ್ಲ, ಅದೆಲ್ಲ ಸಿಟ್ಟನ್ನು ಅಲ್ಲಿ ತೀರ್ಸ್ಕೊತೀನಿ ನಾನು. ಅವ್ರಿಗೆ ಶಿಕ್ಷೆ ಕೊಡೋದು ಮಾಡೋದು ಮತ್ತೊಂದು ಎಲ್ಲರಿಗೂ ಅದು ಚೆನ್ನಾಗಿ ಹೋಗುತ್ತೆ. ಅದು ಮಂಜಣ್ಣ ನನಗೆ ಹೇಳ್ತಾರೆ ಮಹಾರಾಜರು ಏನಂತ, ಸಲಹೆಗಾರರೇ ನೀವು ತುಂಬ ಚೆನ್ನಾಗಿ ನಿಮ್ಮ ಕಾರ್ಯವನ್ನು ನಿರ್ವಹಿಸ್ತಿದ್ದೀರಿ ಅಂತ ಹೇಳಿದಾಗ ನನಗೆ ಇನ್ನೂ ಅದು ಉತ್ಸಾಹ ಜಾಸ್ತಿ ಆಗುತ್ತೆ. ಅದರಿಂದ ನಾನು ಕ್ಯಾರೆಕ್ಟರ್ ಜಾಸ್ತಿ ಇನ್ವಾಲ್ವ್ ಆಗ್ತೀನಿ. ಬಿಟ್ರೆ ನಾನೆಲ್ಲೂ ಕೂಡ ಬಕೆಟ್ ಏನು ಹಿಡಿದಿರಲಿಲ್ಲ. ಅವರಿಗೆ ಬಕೆಟ್ ಹಿಡಿಯೋಂಥ ಪ್ರಸಂಗನೇ ಬರಲ್ಲ ಅಲ್ಲಿ, ಅದು ಹಂಗೆ ಕಾಣಿಸಿರ್ಬೋದು. ಸರ್ ಜೊತೆಗೆ ನಿಮ್ಮ ಕಾಲ್ಗೆ ಏಟ್ ಮಾಡಿದ್ದೆ ತ್ರಿವಿಕ್ರಮ್ ಮತ್ತೆ ಮಂಜು, ಮತ್ತೆ ಅವ್ರು ಅದೇ ಕಾರಣಗಳನ್ನ ತಗೊಳ್ತಾರೆ. ಅಂದ್ರೆ ಕಳಪೆ ಅಂತ ನಿಮಗೆ ಕೊಡೋದಾಗಿರ್ಬೋದು, ಗೇಮಲ್ಲಿ ಸರಿಯಾಗಿ ಅವರು ಆಡ್ತಿಲ್ಲ ಅಂತ ಅನ್ನೋದಾಗಿರ್ಬೋದು. ನೀವೊಂದು ಮಾತು ಕೂಡ ಹೇಳ್ತೀರಾ, ನೀವೇ ಕಾರಣ ಈ ಥರ ಆಗೋದಕ್ಕೆ, ಸೊ ನೀವೇ ಕಳಪೆ ಕೊಡೋದು ಎಷ್ಟು ಸರಿ ಅಂತ. ಅದ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ಅಂದ್ರೆ ಅವ್ರಿಗೆ ಗೊತ್ತು ನಿಮ್ಗೆ ಕಾಲಕ್ಕೆ ಪೆಟ್ಟಾಗಿದೆ ಅಂತ, ಆದರೂ ಅವರು ಅದನ್ನೇ ರೀಸನ್ ಆಗಿ ತೆಗೆದುಕೊಂಡು ಕಾರಣಕರ್ತಾರೆ ರೀಸನ್ ತಗೊಳ್ಳೋದು ಎಷ್ಟು ಸರಿ ಅಂತ. ಮೇಡಮ್ ಏನಂದ್ರೆ, ನಾವು ನಮಗೆ ಕಾರಣ ಕೊಟ್ಟರೆ ನಾನು ಯಾವುದಕ್ಕೂ ತ್ರಿವಿಕ್ರಮ್ಗೆ ವಾದ ಮಾಡಲ್ಲ ಜಾಸ್ತಿ. ಏನು ವಾದ ಮಾಡೋದು ಏನು ಪ್ರಯೋಜನ? ಕೊಡೋದು ಕೊಟ್ಟಿರ್ತಾರೆ, ಅದು ಒಂದ್ಸಲ ಕೊಟ್ಟರೆ ಅದು ನಿರ್ಧಾರ ಬದಲು ಮಾಡೋಕ್ಕಂತೂ ಆಗಲ್ಲ. ವಾದ ಮಾಡಿ ಏನೋ ಇದ್ರ ಬಗ್ಗೆ ಯೋಚನೆ ಇಲ್ಲ ಅಂತ ನಾನು ಸುಮ್ಮನೆ ಆಗ್ಬಿಡ್ತೀನಿ. ಯಾಕಂದ್ರೆ ಮಾಡಿದ್ದು ಅವರೇ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಮೊದಲು ನಾನು ಏನು ತಪ್ಪು ಮಾಡಿದ್ದೀನಿ, ಯಾರಿಂದ ತಪ್ಪಾಗಿದೆ ಅನ್ನೋ ತಿಳ್ಕೊಂಡು ಮಾತಾಡ್ಬೇಕು. ಅವರು ಕೂಡ ಅವ್ರ ಆ ಕೆಲಸ ಮಾಡಲಿಲ್ಲ.